ಸನ್ಮಾನ್ಯ PM ನರೇಂದ್ರ ಮೋದಿರವರು, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಮತ್ತು ಅವು ಮೊನ್ನೆ ಮಾತಾಡ್ತಾ ತಾಳಿ ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಭಾಳ ಆಶ್ಚರ್ಯ ಆಗುವಂಥದ್ದು ಏನಂದರೆ, ನರೇಂದ್ರ ಮೋದಿರವರಿಗೆ ಅವರ ಸರ್ಕಾರದ ಅಭಿವೃದ್ಧಿ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಶ್ಯೂ ಇಲ್ಲ. ಈ ರಾಜ್ಯದ ಅಥವಾ ಈ ದೇಶದ ಜನರಿಗೆ, ಯುವಕರಿಗೆ ಉದ್ಯೋಗ ಕೊಟ್ಟಿರೋಂಥದ್ದು ಇರ್ಬೋದು, ಬೆಲೆ ಏರಿಕೆಯನ್ನು ತಡೆಯೋ ನಿಟ್ಟಿನಲ್ಲಿ ಏನು ಕೆಲಸ ಮಾಡಿದೀವಿ ಅಂತ ವಿಚಾರ ಇರ್ಬೋದು, ಅಥವಾ ಸ್ಟೆಬಿಲಿಟಿ ಬಗ್ಗೆ ಇರೋಂಥ ವಿಚಾರ ಇರ್ಬೋದು, ಯಾವುದೇ ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಇಶ್ಯೂ ಇಲ್ಲದೇ ಇರೋದ್ರಿಂದ ಅವರು ಪ್ರತಿ ಭಾಷಣದಲ್ಲಿ ಇಶ್ಯೂಗಳನ್ನ ಡೈವರ್ಟ್ ಮಾಡುವಂಥದ್ದು ಅಥವಾ ತಪ್ಪು ಮಾಹಿತಿ ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಮೊನ್ನೆ ಮಾಂಗಲ್ಯದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿರವರು ಮೊನ್ನೆ ಬೆಂಗಳೂರಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಸೋನಿಯಾ ಗಾಂಧಿರವರು ಅವರ ತಾಳಿಯನ್ನೇ ತ್ಯಾಗ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಭಾರತದಲ್ಲಿ ಅಂತ ಮಾತಾಡಿದ್ದಾರೆ. ಇಲ್ಲಿ ನಮ್ಮ ಮುಂದೆ ಇರುವಂಥ ಪ್ರಶ್ನೆ, ಈ ದೇಶದಲ್ಲಿ ಚುನಾವಣಾ ಆಯೋಗ ಸ್ವತಂತ್ರವಾಗಿ, ಪ್ರಭಾವರಹಿತವಾಗಿ ಅಥವಾ ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ನಾನು ನೇರವಾಗಿ ಮಾಧ್ಯಮಗಳ ಮುಖಾಂತರ ಭಾರತ ದೇಶದ ಚುನಾವಣಾ ಆಯೋಗಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಯಾಕೆ ಪ್ರಶ್ನೆ ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕದ ಮತ್ತು ಭಾರತ ದೇಶದ ಸ್ವಾಭಿಮಾನದ ಮಹಿಳೆಯರಿಗೆ ಧಕ್ಕೆಯಾಗುವ ರೀತಿಯಲ್ಲಿ ನಿಮ್ಮ ತಾಳಿ ಕೀರ್ತನೆಯನ್ನು ಪದಪ್ರಯೋಗ ಮಾಡಿ ಮಾತಾಡಿದಂಥ ಮೋದಿರವರ ವಿರುದ್ಧ ನಿನ್ನೆಯವರೆಗೆ ಸುಮಾರು 20,000 ದೂರುಗಳು ದಾಖಲಾಗಿದೆ ಇಡೀ ದೇಶದಲ್ಲಿ. ನಾನು ಕರ್ನಾಟಕದ ಹೇಳ್ತಾ ಇಲ್ಲ, ಇಡೀ ದೇಶದಲ್ಲಿ ಮೋದಿರವರ ಪ್ರಚೋದನಾಕಾರಿ ಭಾಷಣದ ವಿರುದ್ಧ, ಭಾರತದ ಸಂಸ್ಕೃತಿಯ ವಿರುದ್ಧ, ಭಾರತದ ಮಹಿಳೆಯರನ್ನು ಅಪಮಾನ ಮಾಡಿದ ಸಂಬಂಧ ಸುಮಾರು 20,000 ದೂರುಗಳು ದಾಖಲಾಗಿದೆ. ಚುನಾವಣಾ ಆಯೋಗ ಇದುವರೆಗೆ ಒಂದೇ ಒಂದು ನೋಟಿಸನ್ನು ಮೋದಿರವರಿಗೆ ಕೊಟ್ಟಿಲ್ಲ. ನರೇಂದ್ರ ಮೋದಿರವರಿಗೆ ಚುನಾವಣಾ ಆಯೋಗ ಸರೆಂಡರ್ ಆಗಿದೆಯಾ? ಇವರಿಗೆ ಸ್ವತಂತ್ರವಾದಂಥ ಶಕ್ತಿ ಇಲ್ವಾ? ಈ ಪ್ರಶ್ನೆಯನ್ನು ನಾನು ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಚುನಾವಣಾ ಆಯೋಗಕ್ಕೆ ಕೇಳ್ತಾ ಇದ್ದೇನೆ. ಚುನಾವಣಾ ಆಯೋಗದವರು ಸ್ವತಂತ್ರವಾಗಿ, ಮುಕ್ತವಾಗಿ, ಪ್ರಭಾವರಹಿತವಾಗಿ, ಒತ್ತಡ ಇಲ್ಲದೆ ಕೆಲಸ ಮಾಡ್ತಾರೆ ಅಂತೇಳಿ ನಮಗೆ ಭಾವನೆ ಇದೆ. ಇವರೇನಾದರೂ ಮೋದಿರವ್ರಿಗೆ ಸರೆಂಡರ್ ಆಗಿದ್ದರೆ ಈ ದೇಶದಲ್ಲಿ ಚುನಾವಣೆಗೆ ಅರ್ಥ ಇರೋದಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವತ್ತೂ ಸಹ ನಾವು ಚುನಾವಣೆ ಅಂತಿದ್ದಂಗೆ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು TN ಶೇಷನ್ರವರು ಯಾವ ರೀತಿ ಚುನಾವಣೆ ಮಾಡೋದು ಅಂತೇಳಿ. ಇವರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟು, ಸ್ವಾಯತ್ತೆಯನ್ನು ಕೊಟ್ಟು, ವಿಶೇಷ ಅಧಿಕಾರವನ್ನು ಕೊಟ್ಟು, ಸ್ವತಂತ್ರವಾಗಿ ಯಾವುದೇ ರಾಜಕೀಯ ಪಕ್ಷದ ಒತ್ತಡದಲ್ಲೇ ಕೆಲಸ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ಗಳು ಅನೇಕ ಸರಿ ನಿರ್ದೇಶನವನ್ನು ಕೊಟ್ಟಿದೆ. ಇವತ್ತು ಯಾರಾದರೂ ಇತರೆ ಪಕ್ಷದ ನಾಯಕರು ಏನಾದರೂ ಉಲ್ಲಂಘನೆ ಮಾಡಿದ್ರೆ ನೋಟಿಸ್ ಕೊಡುವಂಥದ್ದು, ಅವರಿಗೆ ದಂಡನೆ ಮಾಡುವಂಥದ್ದು, ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ. ನಾವು ಸ್ವಾಗತ ಮಾಡ್ತೀವಿ. ಬೇರೆಯವರಿಗೆ ಏನು ನೀವು ನಿಯಮಾವಳಿಗಳನ್ನ, ಕಾನೂನನ್ನು ಅನ್ವಯ ಮಾಡ್ತಾ ಇದ್ದೀರೋ ಅದೇ ಕಾನೂನನ್ನು ಪ್ರಧಾನಮಂತ್ರಿಗಳಿಗೂ ಅನ್ವಯಿಸಬೇಕು. ಪ್ರಧಾನಮಂತ್ರಿಗಳ ವಿರುದ್ಧ ಬರುವಂಥದ್ದೂರಿಗೆ ನೀವು ತಟಸ್ಥ ಆದರೆ ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಜನರು, ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಜನರು ಚುನಾವಣಾ ಆಯೋಗವನ್ನು ಅನುಮಾನದಿಂದ ನೋಡಬೇಕಾಗುತ್ತೆ. ಆ ಕಾರಣಕ್ಕೆ ನಾನು ಚುನಾವಣಾ ಆಯೋಗಕ್ಕೆ ಮನವಿ ಮಾಡ್ತೇನೆ. ಏನು ಇವತ್ತು ಸನ್ಮಾನ್ಯ ಮೋದಿರವರು ಭಾರತದ ಮಹಿಳೆಯರಿಗೆ ಅವಮಾನ ಮಾಡೋ ರೀತಿಯಲ್ಲಿ, ಭಾರತದ ಸಂಸ್ಕೃತಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡಿ ತಾಳಿ ಹರಿಯುವಂಥ ವಿಚಾರನ ಪ್ರಸ್ತಾಪ ಮಾಡಿದರೆ ಅವರ ವಿರುದ್ಧ ಈ ದೇಶದ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಅವರನ್ನು ಚುನಾವಣಾ ಪ್ರಚಾರದಿಂದ ಬಹಿಷ್ಕಾರಕ್ಕೆ ಒಳಪಡಿಸಬೇಕು. ಅವರಿಗೆ ಕಡಿವಾಣ ಹಾಕಬೇಕು. ಅವರು ಏನು ಅಭಿವೃದ್ಧಿ ವಿಚಾರಗಳನ್ನ ಪ್ರಸ್ತಾಪ ಮಾಡದೆ ಒಂದು ದೇಶದ ಪ್ರಧಾನಮಂತ್ರಿಯಾಗಿ ಅವರ ಒಂದು ಪ್ರಚಾರದ ತೆವಲಿಗೆ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪ್ರಚಾರದ ತೆವಲಿಗೆ ನರೇಂದ್ರ ಮೋದಿರವರು ಇಂತಹ ಏನು ಘನತೆಗೆ ತಕ್ಕದಾದ ಅಲ್ಲದೇ ಇರತಕ್ಕಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡ್ತೇನೆ. ಇವತ್ತೇನು ಸುಮಾರು 20,000ಕ್ಕೂ ಹೆಚ್ಚು ದೂರುಗಳು ಚುನಾವಣಾ ಆಯೋಗದಲ್ಲಿ ನರೇಂದ್ರ ಮೋದಿರವರ ವಿರುದ್ಧ ದಾಖಲಾಗಿದೆ. ಅದಕ್ಕೆ ಅನುಗುಣವಾಗಿ ಅವರ ಮೇಲೆ ಕ್ರಮ ತಗೋಬೇಕು. ಅವರ ಭಾಷಣಗಳಿಗೆ ಕಡಿವಾಣ ಹಾಕಬೇಕು. ಚುನಾವಣಾ ಪ್ರಚಾರದಿಂದ ಅವರನ್ನು ವಿಮುಕ್ತಿ ಮಾಡಬೇಕು ಅಂತೇಳಿ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಮನವಿ ಮಾಡ್ತೇನೆ. ಇನ್ನು ಹೆಚ್ಚಿನ ಹೊಸ ಸುದ್ದಿಗಾಗಿ KA ಕನ್ನಡ ನ್ಯೂಸ್ 24x7 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.